ಅವನಿಗೆ ಇನ್ನೇನು ಮರಣ ದಂಡನೆ ಕೊಡಬೇಕು ಅಂತೇಳಿ ವಿಚಾರವನ್ನ ಮಾಡಿದ ಎಲ್ಲ ಸರ್ಕಾರಿ ನೌಕರಿಗಳನ್ನು ಕರೆಸಿ ಇನ್ನು ಕೊನೆಗಾಗಿರ್ತಕ್ಕಂತಹ ಕರೆಪಟ್ಟಿಯನ್ನು ಕುತ್ತಿಗೆಗೆ ಹಾಕಿ ನೀರು ಪಾಶ ಬಿಗಿಯುವ ಸಂದರ್ಭದಲ್ಲಿ ಸುರಪುರದ ಹೇಮನಿಗೆ ಕೇಳಿದರೆ ಯಾರು ಅಲ್ಲಿರುವಂತಹ ಗೌರ್ಮೆಂಟ್ ನೋಡಪ್ಪ ಕೊನೆಯ ಆಸೆ ಏನೈತಿ, ಕೊನೆಯ ದೇವರು ಯಾರಾದಾರ ಅವ್ರ ದರ್ಶನ ಮಾಡ್ಕೊಳ್ಳಿ. ಕುಷ್ಠ ರೋಗ ಬಂದಿರುವಂತಹ ದೇವೋತ್ತಾರ ಶರಣೋತ್ಸವ ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ದಯಪಾಲಿಸಿದೆ. ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟೆಯಪ್ಪ, ನನ್ನ ಉದ್ಧಾರ ಮಾಡು, ನನ್ನ ರೋಗ ಪರಿಹಾರ ಮಾಡು ಅಂತೇಳಿ ಎರಡು ಕೈ ಹಿಂಗಿಡ್ಕೊಂಡು ಅಂಗಲಾಸಿ ಬೇಡಿಕೊಳ್ತಾ ಇದ್ದಾರೆ. ಕುಷ್ಠ ರೋಗ ಬಂದಿರುವಂತಹ ಅಪ್ಪ ಮಹಾತ್ಮನಾಗಿರುವ ಶರಣಪ್ಪನವರು ಯಾಕೆ ಚಿಂತೆ ಮಾಡಿದ್ರು? ನಿನಗೆ ಯಾವ ರೋಗ ಬಂದಿಲ್ಲ, ಕೆಲವೇ ಕ್ಷಣದಲ್ಲಿ ಮಾಯವಾಗಿ ಹೋಗ್ತದ ಅಂತಂದು ಮಹಾತ್ಮನಾಗಿರುವ ಶರಣಬಸವೇಶ್ವರ महाराज की जय। ಹಾರ್ಮೋನಿ ಬಂದ್ ಮಾಡಿದಲ್ಲ, ಬಂದ್ ಮಾಡಿದ್ದೀನಿ. ಕಂದು ಬೆದರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಗಂಗಾವತಿಯ ಆರಾಧ್ಯ ದೇವರಾಗಿರುವ ಕಾಯಕ ಯೋಗಿ ಚನ್ನಬಸವ ತಾತನ ಕಂದು ಬೆದರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತಹ ಶರಣಬಸವೇಶ್ವರ ಚರಿತ್ರೆಗೆ ಹೊರಮಡಿಯು ಎಲ್ಲ ಆರಾಧ್ಯ ಗುರುವರಿಯರಾಗಿರುವ ಭಕ್ತಿ ಜ್ಞಾನ ವೈರಾಗಿಗಳ ಸಂಗಮ ಶಿವಶಾಂತ ಮಹಾಂತ ಭೂಲೋಕದಲ್ಲಿ ಭಗವಂತ ನೆಲೆಸಿಕೊಂಡಿರುವ ನಡೆದಾಡುವ ದೇವರು, ಮಾತನಾಡುವ ದೇವರು, ತುಲಾಭಾರದ ಚಕ್ರವರ್ತಿಯಾಗಿರುವಂತ ಎಲ್ಲ ಆರಾಧ್ಯ ಗುರುವರಿಯರಾಗಿರುವ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಕಂದು ಗದ್ದಿಗೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಕೈದು ಶರಣಬಸವೇಶ್ವರ ನಗರದ ಭಕ್ತರ ಮನಸ್ಸಿನಲ್ಲಿ, ಭಕ್ತರ ಹೃದಯದಲ್ಲಿ ವಾಸವಾಗಿರುವ ಬಂಜಕನ ಕಳೆಯುವ ಬಂಡ, ಬರಗಾಲ ಕಳೆಯುವ ಬಂಡ, ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಭಾಗ್ಯವನ್ನ ದಯಪಾಲಿಸಿರುವಂತ ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವ ಶರಣಬಸವೇಶ್ವರರನ್ನು ಸ್ಮರಣೆ ಮಾಡಿಕೊಂಡು ಪುರಾಣದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರಾಗಿರುವಂತ ಗಂಗಾವತಿಯ ಚನ್ನಬಸವ ತಾತನ ಶ್ರೀಮಠದ ಜ್ಯೋತಿಷ್ಯ ವಿದ್ವಾನರು, ಅನುಭಾವಿಗಳ ಆಗಿರುವಂತ ಶ್ರೀ ರುದ್ರಯ್ಯ ತಾತನವರ ಮರದಲ್ಲೂ ಕೂಡ ಶ್ರಮಗಳನ್ನು ಸಮರ್ಪಣೆಯನ್ನು ಮಾಡಿ ತಬಲಾ ವಾದಕರು ಆಗಿರುವ ಶ್ರೀ ರೇವಣ ಸಿದ್ದೇಶ ಪೂಜಾರಿ ಗಂಗಾವತಿ ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಶರಣಬಸವೇಶ್ವರ ನಗರದ ಎಲ್ಲಾ ಸರ್ವ ಸಮಿತಿಯವರಿಗೂ ಕೂಡ, ಸಕಲ ಸದ್ಭಕ್ತರಿಗೂ
ಕೂಡ ಊರಿನ ಸಮಸ್ತ ಗುರು ಹಿರಿಯರಿಗೂ ರೈತ ಬಾಂಧವರಿಗೂ ಕೂಡ ಸರ್ವ ಮತದ ಬಾಂಧವರಿಗೂ ಕೂಡ ನೀವೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಕೂಡ ಅಂತಾರೆ. ಈ ಪುರಾಣದ ವ್ಯಕ್ತಿ ಮುಂದೆ ಆಸೀನರಾಗಿರುವ ಎಲ್ಲ ತಾಯಿಯಂದರೆ ಸಕಲ ಶರಣಶರಣೆಯರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತ ಶರಣಬಸವೇಶ್ವರರ ಲೀಲೆ ಅಪಾರವಾಗಿರುತ್ತದೆ. ಮಹಾತ್ಮನಾಗಿರುವಂತ ಯಾವ ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತ ಶರಣಬಸವೇಶ್ವರರು ದಿನನಿತ್ಯ ಸ್ನಾನ ಪೂಜೆ ಲಿಂಗಾರ್ಚನೆಯನ್ನ ಮಾಡಿಕೊಂಡು ಬಡಲಿ ಬಂದಿರುವಂತಹ ಭಕ್ತರನ್ನು ಉದ್ಧಾರವನ್ನ ಮಾಡಿ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೊಡುವಂತಹ ಮಹತ್ವ ಯಾರಂದ್ರೆ ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತಹ ಶರಣಬಸವೇಶ್ವರರು. ಈ ನಾಡಿನೊಳಗ ಅನೇಕ ಶರಣರು ಸಂತರು ಮಹಂತರು ಇದ್ದಾರೆ ಪುಣ್ಯಾತ್ಮರೇ. 12ನೇ ಶತಮಾನದಲ್ಲಿರುವಂತಹ ಬಸವಾದಿ ಪ್ರಮಥರು ದೋಹರ ಕಕ್ಕಯ್ಯ, ನೂಲಿಯ ಚಂದಯ್ಯ, ಸಿದ್ಧರಾಮೇಶ್ವರ ಶರಣರು, ಹೀಗೆ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಮಾರಮ್ಮನವರು, ಆಯ್ದಕ್ಕ ಮಾರಯ್ಯ, ಅಲ್ಲ ಮಹಾಪ್ರಭು, ಅನೇಕ ಶರಣ ಸಂತ ಮಹಂತರು, ಅಕ್ಕ ಮಹಾದೇವಿ ಅಂತ ಈ ನಾಡಿನೊಳಗ ಬೆಳಕಾಗಿ ಹೋಗಿದ್ದಾರೆ. ಈ ನಾಡಿನೊಳಗ ಅದಕ್ಕೆ ಶರಣರು ಸಂತರು ಮಹಂತರು ಶಿವಯೋಗಿಗಳ ನೆಲೆಸಿರುವಂತಹ ನಾಡು ಅದುವೇ ನಮ್ಮ ಪುಣ್ಯದ ನೋಡಿ. ಗಂಗಾವತಿಯಲ್ಲಿರುವಂತಹ ನಾಡಿನೊಳಗ ಎಲ್ಲಾ ಜಿಲ್ಲೆಯೊಳಗ, ಎಲ್ಲಾ ತಾಲೂಕಿನೊಳಗ, ಎಲ್ಲಾ ರಾಷ್ಟ್ರೀಯೊಳಗ ಗಂಗಾವತಿ ಏನ್ ಅನ್ಸ್ಕೊಂಡೈತೆ ಅಂತಂದ್ರೆ ಬರೇ ತಾಲೂಕು ಅನಿಸಿಕೊಂಡಿಲ್ಲ, ಭಕ್ತದ ನಾಡು ಅಂತ ಎನಿಸಿಕೊಂಡಿರುವಂತಹ ನಮ್ಮ ಗಂಗಾವತಿ ನಾಡು ಭಕ್ತದ ನಾಡು, ಭಕ್ತದ ಕಣಜ ಅಂತೇಳಿ ಬಿರುದು ಪಡೆದ ನೋಡಿ. ಹಳ್ಳಿಗೆ ಅಷ್ಟೇ ಅಲ್ಲ, ನಾಡಿನಾದ್ಯಂತವಾಗಿರುವಂತಹ ಗಂಗಾವತಿಯ ತಾಲೂಕಿನೊಳಗ ಈ ಜಗತ್ತಿನೊಳಗ ಶರಣರಿದ್ದಾರೆ. ಏರೂರು ಇರ್ಪಾವಧೂತರು, ಚಿಕ್ಕ ಬೆಣಕಲ್ಲ ಗ್ರಾಮದ ಬೆಟ್ಟದ ಲಿಂಗೇಶ್ವರರು, ಗಂಗಾವತಿಯ ಆರಾಧ್ಯ ದೇವರಾಗಿರುವಂತಹ ಕಾಯಕಯೋಗಿ ಚನ್ನಬಸವ ತಾತ. ಈ ನಾಡಿನೊಳಗ ಅನೇಕ ಶರಣ ಸಂತ ಮಹಂತರು ನೆಲೆಸಿರುವಂತಹ ನಾಡು ಅದೇ ಪುಣ್ಯದ ನಾಡು. ಈ ನಾಡಿನೊಳಗ ಶರಣಬಸವೇಶ್ವರ ಪುರಾಣವನ್ನು ಸುಮಾರು ಎಲ್ಲಾ ಹಳ್ಳಿಗಳಿಗೆ ಎಲ್ಲಾ ಕಡೆಗೆ ಪುರಾಣ ವಿಶೇಷ ಪಾಲ್ಗುಣ ಬಹುಳ ಪಂಚಮಿ ನಾಳೆ ಭಾನುವಾರ ಶರಣಬಸವೇಶ್ವರರು ಇವತ್ತು ಲಿಂಗೈಕ್ಯ ಆಗುವ ಸಂದೇಶ ಬಂದಾಗ ಆದ್ರೂ ಯಾವ ಪುರಾಣವನ್ನ ಬರೆದಂತ ಮಹಾತ್ಮನಾಗಿರುವ ದ್ಯಾಂಪುರದ ಕಲ್ಲಿನಾಥ ಶಾಸ್ತ್ರಿಗಳು ಕೊನೆಯ ಅಧ್ಯಾಯದೊಳಗೆ ಏನು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ರು ನಮ್ಮ ಪೂಜ್ಯರು ಒಂದು ಹೊತ್ತಿಗೆ ಆಲಿಸಿದ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಹಾದೇವ ಪುಟ್ಟರಾಜ ಶಿವಯೋಗಿ ಮಹಾರಾಜ್ ಕಿ, ಶರಣಬಸವೇಶ್ವರ ಮಹಾರಾಜ್ ಕಿ, ಚನ್ನಬಸವ ಶಿವಯೋಗಿ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ. ಶ್ರೀ ಗುರು ಶರಣಬಸವೇಶ್ವರ ಜಾತ್ರೆ ಅಂಗವಾಗಿ 60ನೇ ಜಾತ್ರೆ ಅಂಗವಾಗಿ ವಿಜೃಂಭಣೆಯಿಂದ ಇಲ್ಲಿ ಸರ್ವ ಜನ ಯಾವ ಜಾತಿ ಭೇದ ಭಿನ್ನಗಳು ಇಲ್ಲಾರದಂತೆ ಸರ್ವ ಜನರು ಎಲ್ಲರೂ ಸೇರಿ ಮಾಡ್ತಿರುವ ಈ ಶರಣಬಸವೇಶ್ವರ ಜಾತ್ರೆ, ಇದರಲ್ಲಿ ಈ ಎಲ್ಲ ಒಂದು ಬಡವರ್ಗದಲ್ಲಿ ಬಂದಂಥ ಒಂದು ಜಾತ್ರೆ.
ಎಲ್ಲ ಒಂದು ದಾನಿಗಳಿಂದ ನಡೀತಿರುವ ಈ ಜಾತ್ರೆ ವಿಜೃಂಭಣೆಯಿಂದ ನಡೀತೈತಿ. ಇದರಲ್ಲಿ ಉಚಿತ ಮಾಂಗಲ್ಯವನ್ನು ಸಹ ಮಾಡ್ತಾ ಇದಾರ. ಬೆಳಗ್ಗೆ ಮಡಿತೇರು, ನಂತರ ಮಾಂಗಲ್ಯ, ನಂತರ ದೇವ್ರ ಮುಂಜಾನೆ 8 ಗಂಟೆಗೆಲ್ಲ ಮಡಿತೇರು ಇದು ಮಾಡ್ತೀವಿ. ಇದು 6 ಗಂಟೆಗೆ ರುದ್ರಾಭಿಷೇಕ, 12 ಗಂಟೆಗೆ ಮಾಂಗಲ್ಯ, ನಂತರ ಮಹಾಪ್ರಸಾದ. ಇಲ್ಲಿ ಸಾರ್ವಜನಿಕರೆಲ್ಲರೂ ಬಂದು ಈ ಶರಣರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೀವಿ. ಸೇರಿದ ಎಲ್ಲ ಸದಸ್ಯರು ಹೆಸರು ಸ್ವಲ್ಪ ಅಲ್ಲ, ಸಂಬಂಧಪಟ್ಟಂತ ಹೆಸರುಗಳು ದೇವಸ್ಥಾನಕ್ಕೆ ಈ ಸಿದ್ದಪ್ಪ ಅಧಿಕಾರಿ ಅಂತೇಳಿ ಅಧ್ಯಕ್ಷರು, ಬಸಣ್ಣ ಹಂಸಿನಾಳ್ ಅವರು ಕಾರ್ಯದರ್ಶಿಗಳು, ಶರಣಪ್ಪ ಮತ್ತು ಗೌಸಿದ್ದಪ್ಪ ಮತ್ತು ಶೇಖಪ್ಪ, ಕರಿಯಪ್ಪ, ರಮೇಶಪ್ಪ, ವೆಂಕಟೇಶಪ್ಪ, ಶೇಖರಗೌಡ ಮತ್ತು ಬಸಣ್ಣ, ಶರಣಯ್ಯ ಮತ್ತು ಪರಮಣ್ಣ ಮತ್ತು ಇಲ್ಲಿರುವ ಇನ್ನಿತರರು ಎಲ್ಲ ಒಂದು 40 ಜನ ಇದರ ಕಮಿಟಿ ಮೆಂಬರ್ಸ್ ಆಗಿ ಒಂದು ಎಲ್ಲ ಸಹಕಾರ ಇದು ಮಾಡ್ತೇವೆ. ಇದಕ್ಕೆ ನಮಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸ್ವಲ್ಪ ಕೊಟ್ಟು ನೋಡಿದರೆ ಭಾಳ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಜಾಗದ ತೊಂದರೆ ಐತಿ. ಹಿಂದಿನ MLAಗಳು ಇದನ್ನೆಲ್ಲ ಟಚ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಅದು ಹಂಗೆ ಪೆಂಡಿಂಗ್ ಉಳಿದಿದೆ. ಸರ್ಕಾರದಲ್ಲಿರುವಂಥ ಒಬ್ಬ ಅಧಿಕಾರಿಗಳು ನಮಗೆ ಇದನ್ನ ಮಾಡಿ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ಮಾಡಿಕೊಟ್ರೆ ತಮ್ಮ ಹೆಸರು ಅಮರವಾಗಿರುತ್ತಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ, ಇದು ಯಾಕಂದ್ರೆ ನಾವು ಖರೀದಿ ತಗೊಳ್ಳುವಂಥ ಶಕ್ತಿ ನಮ್ಮ ಗುಡಿಯಲ್ಲಿಲ್ಲ, ಎಲ್ಲ ದಾನಿಗಳಿಂದನೇ ಮಾಡ್ತಿರೋದು. ಇದು ಸರ್ಕಾರದ ಜಾಗ ಇರೋದ್ರಿಂದ ಅದನ್ನು ತಾವೆಲ್ಲ ಸೇರಿ ಅಧಿಕಾರಿಗಳು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ಇಲ್ಲಿರುವ ರಾಜಕಾರಣಿಗಳು ಸಹ ಅದಕ್ಕೆ ಬೆಂಬಲ ಮಾಡಿ ನಮ್ಮ ಶರಣ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇಂದಿನ ಶಾಸಕರು ನಮ್ಮ ದೇವಸ್ಥಾನ ಕಟ್ಟೋದಕ್ಕೆ ಕೆಲವು ಬಿಲ್ಡಿಂಗಿಗೆ ಒಂದು ಅಮೌಂಟ್ಗಳನ್ನು ಕೊಟ್ಟು ನಡೆಸಿದರು. ಮತ್ತು ಈಗಿನ ಶಾಸಕರು ನಮ್ಮ ತೇರಿನ ಉತ್ಸವಕ್ಕಾಗಿ 5 ಲಕ್ಷ ದಾನವನ್ನು ಕೊಟ್ಟರು. ಇನ್ನೊಂದು 6 ಲಕ್ಷ ಕೊಡ್ತೀವಂತ ಹೇಳಿದಾರ. ಅವರು ನೆಕ್ಸ್ಟ್ ಅವರಿಗೆ ಭೇಟಿಯಾಗಿ ನಾವು ಅವ್ರ ಕಡೆಯಿಂದ ಒಂದು ಕೆಲಸವನ್ನು ಶರಣ ಬಸವೇಶ್ವರ ಕೆಲಸವನ್ನು ಮಾಡ್ಕೋಬೇಕಾಗಿದೆ. ಆ ದಾನಿಗೆ ಅವರು ಕೊಡ್ತೀವಂತೇಳಿ ಮಾತು ಕೂಡ ಕೊಟ್ಟಿದ್ದಾರೆ ಈಗಿನ ಶಾಸಕರು. ಅವರ ಕಾರಣಾಂತರದಿಂದ ನಾವು ಅವರಿಗೆ ಭೇಟಿ ಆಗಕ್ಕಾಗಿಲ್ಲ. ನಾಳೆನೇ ಜಾತ್ರೆ ಇರೋದ್ರಿಂದ ಶಾಸಕರು ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಂತೆ ನಿಮ್ಮ ಹಿತೈಷಿಯಾದ ಕೃಷ್ಣಪ್ಪ ಅಧಿಕಾರಿ ಮತ್ತು ಶರಣ ಬಸವೇಶ್ವರ ನಗರದ ಸರ್ವ ಸದ್ಭಕ್ತರು, ಸರ್ವ ಜನರು ಮತ್ತು ಇಲ್ಲಿಯ ಕಮಿಟಿ ಮೆಂಬರ್ಗಳು ಸರ್ವರು ತಮಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾವು ತಮಗೆ ಕೊಟ್ಟಿಲ್ಲ, ತಮಗೆ ಭೇಟಿ ಆಗಿಲ್ಲ ಅನ್ನೋದಕ್ಕಿಂತ ತಮ್ಮವರೇ ಎಂದು ತಿಳಿದು ನಿಮ್ಮೂರ ಒಂದು ಜಾತ್ರೆಗೆ ತಾವು ಆಗಮಿಸಬೇಕಂತೇಳಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿ ಮಹಾನಗರ ಜನತೆಗೆ ಈ ಮೂಲಕ ಒಂದು ತಿಳಿಸುವುದು ಹಾಗೂ ಮನವಿ ಏನಪ್ಪಾ ಅಂತಂದ್ರೆ, ಈ 13ನೇ ವಾರ್ಡ್ ಗಂಗಾವತಿ ನಗರದ 13ನೇ ವಾರ್ಡ್ ಶರಣಬಸವೇಶ್ವರ ನಗರದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ 60ನೇ ಒಂದು ಜಾತ್ರಾ ಮಹೋತ್ಸವವು ಇವತ್ತು ನಡೀತಾ ಇದೆ. ಅಂದ್ರೆ ನಾಳೆಗೆ ನಡೀತಾ ಇದೆ. ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಅಭಿಷೇಕ ಮತ್ತು ಅದಾದ ನಂತರ ಮಡಿತೇರು, ಅದಾದ ನಂತರ ಸಾಮೂಹಿಕ ವಿವಾಹಗಳು, ಅದಾದ ನಂತರ ಗಂಗೆ ಸ್ಥಳಕ್ಕೆ ಹೋಗಿ ಬರುವಂತ ಒಂದು ಕಾರ್ಯಕ್ರಮ, ಅದಾದ ನಂತರ ಅನ್ನ ಪ್ರಸಾದ ಕಾರ್ಯಕ್ರಮ ಮತ್ತು ಸಾಯಂಕಾಲ ಏನಪ್ಪಾ ಅಂತಂದ್ರೆ ಒಂದು ಮಹಾರಥೋತ್ಸವ ಜರುಗುತ್ತದೆ. ಈ ಒಂದು ರಥೋತ್ಸವದಲ್ಲಿ ಎಲ್ಲಾ ಒಂದು ಮಹಾನಗರದ ಒಂದು ಸಾರ್ವಜನಿಕರು, ಭಕ್ತಾದಿಗಳು, ಶರಣನ ಒಂದು ಭಕ್ತಾದಿಗಳು ಏನಪ್ಪಾ ಅಂತಂದ್ರೆ ಭಾಗವಹಿಸಿ ಈ ಒಂದು ಶರಣನ ಕೃಪೆಗೆ ಪಾತ್ರ ಆಗ್ಬೇಕು. ಮತ್ತು ಏನಪ್ಪಾ ಅಂತಂದ್ರೆ ಪಾತ್ರ ಆಗ್ಬೇಕಂತಂದೇಳಿ ಈ ಮೂಲಕ ಒಂದು ಮನವಿ. ಮತ್ತೆ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಭಕ್ತಾದಿಗಳ ಮೂಲಕನೇ ನಡೀತಿರ್ತಕ್ಕಂಥ ಇದು ಒಂದು ಜಾತ್ರೆ. ಇದು ಈ ಒಂದು ಭಾಗದಲ್ಲಿ ನಮ್ಮ ಇಡೀ ಗಂಗಾವತಿ ಮಹಾನಗರಕ್ಕೆ ಒಂದು
ವಿಶೇಷವಾದಂತ ಜಾತ್ರೆ. ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲ ಒಂದು ಒಗ್ಗಟ್ಟಿನಿಂದ ನಾವು ಮಾಡ್ತಕ್ಕಂತ ಒಂದು ಮಾದರಿ ಜಾತ್ರೆ ಆಗೈತೆ. ಇದರಲ್ಲಿ ಭಾಗವಹಿಸುವ ಮೂಲಕ ಈ ಒಂದು ಇದನ್ನ ಸಮ್ಮಿಲನವನ್ನು ಅದನ್ನ ಆಸ್ವಾದಿಸಬೇಕಾಗಿ ಒಂದು ಮನವಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಹಾದಾಸೋಹಿ ಕಲಬುರಗಿಯ ಶರಣಬಸವೇಶ್ವರರ ಕಲಬುರಗಿಯಲ್ಲಿ ನಡ್ತಕ್ಕಂಥ ಶರಣಬಸವೇಶ್ವರರ 204ನೇ ಜಾತ್ರೆ ನಾಳೆ ಇಲ್ಲಿ ನಮ್ಮ ಗಂಗಾವತಿ ನಗರದ ಶರಣಬಸವೇಶ್ವರ ನಗರದಲ್ಲಿ 60ನೇ ವರ್ಷದ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ. ಈ ನಾಳೆ ನಡ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಈ ಗಂಗಾವತಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಒಂದು ಶರಣರ ಜಾತ್ರೆಯಲ್ಲಿ ಭಾಗವಹಿಸಿ ಆ ಒಂದು ಶರಣರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಾಳೆ ವಿಶೇಷವಾಗಿ ಇಡೀ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ವಿಶೇಷವಾಗಿ ಗೋವಾ ಮತ್ತು ಹೊರ ರಾಷ್ಟ್ರಗಳಲ್ಲಿ ಅಮೆರಿಕದಲ್ಲಿ ಕೂಡ ಈ ಒಂದು ಶರಣಬಸವೇಶ್ವರರ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಂಥ ಒಂದು ಶರಣರ ಜಾತ್ರೆ ಮಾಡ್ಬೇಕಂದ್ರೆ ನಮ್ದು ಬಹಳ ನಮ್ಮ ಕ್ಯಾಂಪಿನ ಮತ್ತು ಗಂಗಾವತಿ ನಗರದ ಒಂದು ಪುಣ್ಯದ ಕೆಲಸ. ಈ ಒಂದು ಶರಣರ ವಿಶೇಷತೆ ಏನಪ್ಪಾ ಅಂತಂದ್ರೆ ಬರಗಾಲದಲ್ಲೇ ಜಾತ್ರೆ ನಡ್ತಕ್ಕಂಥದ್ದು ಮತ್ತು ದಾಸೋಹ ನಡ್ತಕ್ಕಂಥ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಮ್ಮ ಕ್ಯಾಂಪ್ ಬಡ ಕ್ಯಾಂಪ್ ಆದ್ರೂ ಕೂಡ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ದಾನಿಗಳ ಸಹಕಾರದಿಂದ ಈ ಒಂದು ಶರಣರ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಹೋದ ವರ್ಷ 2 ವರ್ಷದಿಂದ ನೂತನವಾಗಿ ರಥ ಕೂಡ ನಿರ್ಮಾಣ ಆಯಿತು. ಹಾಗೂ ಈ ಒಂದು ಶರಣರ ಒಂದು ಸಭಾಂಗಣದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ದುರ್ಗೇಶಪ್ಪ ದೊಡ್ಡಮನೆಯವರು ಕೂಡ ಅದನ್ನು ಮಾಡಿಕೊಟ್ರು. ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಈ ಒಂದು ದಾನಿಗಳು ಭಾಗವಹಿಸಿ ಈ ಒಂದು ಶರಣರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ನಾವು ಒಯ್ತಕ್ಕಂಥದ್ದು ಏನಿಲ್ಲ, ಈ ಕಾಯಕವೇ ಮತ್ತು ಕೈಲಾಸ ಅಂತೇಳಿ ಬಸವಣ್ಣ ಹೇಳಿರಲ್ಲ, ಆ ವಾಕ್ಯ ನಿಜಕ್ಕೂ ಕೂಡ ಸತ್ಯ. ಯಾಕಪ್ಪ ಅಂದ್ರೆ ನಾವು ಗಳಿಸಿರತಕ್ಕಂಥ ದುಡಿಮೆ ಮಾಡಿರ್ತಕ್ಕಂಥ ಒಂದಿಷ್ಟನ್ನ ದೀನ ದಲಿತರಿಗೆ ಮತ್ತು ಅಂಧನಾಥರಿಗೆ ಬಂದಿರತಕ್ಕಂಥ ನಿರ್ಗತಿಕರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ದಾಸೋಹವನ್ನು ಮಾಡೋದ್ರ ಮುಖಾಂತರ ಆ ಒಂದು ಶರಣರ ಚರಿತ್ರೆಯನ್ನು ನಾವು ಮುಂದೆ ಕೂಡ ಸಾಗಿಸ್ಕೊಂಡು ಹೋಗ್ಬೇಕಂತೇಳಿ ಈ ಮುಖಾಂತರ ನಾನು ಮನವಿಯನ್ನು ಮಾಡುತ್ತಾ ಈ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಸಿದ್ದಪ್ಪ ಅಧಿಕಾರಿ ಅವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಹಂಚಣ್ಣ ಅವರು, ಕಾರ್ಯದರ್ಶಿಯಾಗಿರ್ತಕ್ಕಂಥ ರಮೇಶ್ ಹತ್ತಿಮರದವರು, ಈ ದೇವಸ್ಥಾನ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು, ಕೃಷ್ಣಪ್ಪ ಅವರು, ಶರಣಪ್ಪ ಅವರು ಎಲ್ಲರೂ ಈ ಒಂದು ಜಾತ್ರೆಯಲ್ಲಿ ತನುಮನದಿಂದ ಸೇವೆ ಸಲ್ಲಿಸಿ ಇಡೀ ಒಂದು 15 ದಿನ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಕೊಡ್ತಕ್ಕಂಥ ದಾನದ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಊರಿನ ಸದ್ಭಕ್ತರಿಗೆ ಸವಿನಯ ಪ್ರಾರ್ಥನೆ ಮತ್ತು ವಂದನೆ ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.